ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದುಬೈ ಏರ್ ಶೋ ಒಂದು ಕಹಿ ಘಟನೆಗೆ ಸಾಕ್ಷಿಯಾಗಿದೆ. ಅಲ್ಲಿ ತನ್ನ ಅತ್ಯದ್ಭುತ ಚಾಕಚಕ್ಯತೆಯನ್ನು ಪ್ರದರ್ಶಿಸ್ತಾ ಏರ್ ಶೋ ಅಲ್ಲಿ ಭಾಗಿಯಾಗಿದ್ದವರ ಹೃದಯ ಗೆಲ್ತಾ ಇದ್ದ ಭಾರತದ ತೇಜಸ್ ಯುದ್ಧ ವಿಮಾನ ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಅಪ್ಪಳಿಸಿದೆ. ಅದರಲ್ಲಿನ ಪೈಲಟ್ಗೆ ಎಜೆಕ್ಟ್ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇದು ಅತ್ಯಂತ ಹೃದಯ ವಿದ್ರಾವಕ ಮತ್ತು ಅತ್ಯಂತ ದುಃಖಕ್ಕೆ ದೂಡುವ ಘಟನೆ. ಆದರೆ ಇದನ್ನು ಕೂಡ ಎಂಜಾಯ್ ಮಾಡೋ ವಿಕೃತ ಮನಸ್ಸುಗಳಲ್ಲಿ ಕಾಣಿಸಿಕೊಂಡಿವೆ. ಅಲ್ಲ, ಭಾರತದ ವಿಮಾನವನ್ನ ಕೆಡವು ಬಿಟ್ಟ ಅಂತ ಚೀತ್ಕರಿಸುವ ಪತ್ರಕರ್ತನೊಬ್ಬನ ವಿಡಿಯೋ ಮತ್ತು ಆಡಿಯೋ ಹೊರಬಂದಿದೆ. ಅದು ಮನುಷ್ಯತ್ವ ಇರೋ ಜನ ಏನಿದ್ದಾರೆ ಅವರಲ್ಲೊಂದು ಅಸಹ್ಯಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಹಾಗಾದ್ರೆ ಭಾರತದ ತೇಜಸ್ ಯುದ್ಧ ವಿಮಾನಕ್ಕೆ ದುಬೈ ಏರ್ ಶೋಲಿ ಏನಾಯ್ತು? ಇಂಥ ಘಟನೆಗಳು ಈ ಹಿಂದೆ ಕೂಡ ಆಗಿವ್ಯಾ? ಯಾಕೆ ಯುದ್ಧ ವಿಮಾನಗಳು ಅಪಘಾತಕ್ಕೀಡಾಗುತ್ತವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ದುಬೈಯಲ್ಲಿ ಏರ್ ಶೋ ನಡೀತಾ ಇದೆ. ಅದು ಜಗತ್ತಿನ ಅತಿದೊಡ್ಡ ಏರ್ ಶೋಗಳ ಪೈಕಿ ಒಂದು. ಸುಮಾರು 115 ದೇಶಗಳು ಈ ಏರ್ ಶೋಲಿ ಭಾಗಿಯಾಗಿವೆ. ಭಾರತದ ತೇಜಸ್ನೊಂದಿಗೆ ಸುಮಾರು 19ಕ್ಕೂ ಹೆಚ್ಚು ಕಂಪನಿಗಳು ಏರ್ ಶೋಲಿ ಭಾಗವಹಿಸಿವೆ. ಏರ್ ಶೋ ನಡೆಯುವಾಗ ಜಗತ್ತಿನ ನಾನಾ ದೇಶಗಳ ಪ್ರತಿನಿಧಿಗಳು, ರಕ್ಷಣಾ ತಜ್ಞರು ಅಲ್ಲಿಗೆ ಬರ್ತಾರೆ. ಹೀಗಾಗಿ ಅಲ್ಲಿ ಆಯುಧಗಳು ಪ್ರದರ್ಶನಗೊಂಡ್ರೆ ಅದು ಮಾರುಕಟ್ಟೆಯನ್ನು ಹೆಚ್ಚು ಮಾಡುತ್ತೆ. ಆಯುಧಗಳ ಖರೀದಿಗೆ ಬೇಡಿಕೆ ಶುರುವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ತೇಜಸ್ ಯುದ್ಧ ವಿಮಾನಗಳನ್ನು ಏರ್ ಶೋ ಅಲ್ಲಿ ಪ್ರದರ್ಶಿಸ್ತಾ ಇದೆ. ಈ ಬಾರಿ ತೇಜಸ್ಗೆ ಒಂದಷ್ಟು ಬೇಡಿಕೆಗಳು ಬರಬಹುದು ಅನ್ನೋ ನಿರೀಕ್ಷೆ ಮತ್ತು ಭಾರತದ ಸ್ವದೇಶಿ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಪ್ರದರ್ಶಿಸೋ ಪ್ರಯತ್ನ ಎರಡನ್ನೂ ಭಾರತ ದುಬೈ ಏರ್ ಶೋಲಿ ಮಾಡ್ತಾ ಇತ್ತು. ಅಷ್ಟರಲ್ಲಿ ಅಲ್ಲೊಂದು ಅವಘಡ ನಡೆದು ಹೋಯಿತು. ಸ್ನೇಹಿತರೆ, ಅಲ್ಲಿ ಆಕಾಶಕ್ಕೆ ಹಾರಿದ ತೇಜಸ್ ಯುದ್ಧ ವಿಮಾನ ತನ್ನ ಅತ್ಯದ್ಭುತ ಮ್ಯಾನ್ಯೂವರಿಂಗ್ ಅನ್ನು ಪ್ರದರ್ಶಿಸ್ತಾ ಇತ್ತು. ಅದು ನೆಲದವರೆಗೆ ಬಂದು ಅಲ್ಲಿಂದ ಆಂಟಿ ಗ್ರಾವಿಟಿ ಮ್ಯಾನ್ಯೂವರಿಂಗ್ ಅನ್ನು ಮಾಡಬೇಕಿತ್ತು. ಅದು ತುಂಬಾ ಕಷ್ಟದ ಕೆಲಸ. ಆದರೆ ಭಾರತೀಯ ಪೈಲಟ್ಗಳು ಅದರಲ್ಲಿ ನಿಷ್ಣಾತರಾಗಿದ್ದಾರೆ. ಇವತ್ತಿಗೂ ಯುದ್ಧ ವಿಮಾನಗಳ ಮ್ಯಾನ್ಯೂವರಿಂಗಲ್ಲಿ ನಮ್ಮ ಪೈಲಟ್ಗಳಿಗೆ ಸರಿಸಾಟಿಯಾಗಿ ಯಾರೂ ಇಲ್ಲ. ಆದರೆ ಇಲ್ಲಿ ನೆಲದವರೆಗೆ ಬಂದ ತೇಜಸ್ ಅಷ್ಟೇ ವೇಗವಾಗಿ ಮೇಲಕ್ಕೆ ಏಳಬೇಕಿತ್ತು. ಅಲ್ಲಿ ಹಾಗಾಗಲಿಲ್ಲ. ಅದು ಮೇಲೇಳೋ ಮೊದಲೇ ನೆಲಕ್ಕೆ ಅಪ್ಪಳಿಸಿಬಿಡ್ತು. ಇಲ್ಲಿ ಹೀಗಾಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಪೈಲಟ್ಗಿರಲಿಲ್ಲ. ಹೀಗಾಗಿ ಪೈಲಟ್ ಎಜೆಕ್ಟ್ ಆಗೋದಕ್ಕಲ್ಲಿ ಅವಕಾಶ ಸಿಗಲಿಲ್ಲ. ಭಾರತ ತನ್ನ ಯುದ್ಧ ವಿಮಾನವೊಂದನ್ನು ಕಳ್ಕೊಳ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವೀರ ಯೋಧನನ್ನು ಕಳ್ಕೋಬೇಕಾಗಿ ಬಂತು. ಅದು ನಿಜಕ್ಕೂ ದುಃಖಕ್ಕೆ ಕಾರಣ ಆಗ್ತಾ ಇರೋ ವಿಷಯ. ಇಲ್ಲಿ ತೇಜಸ್ ಯುದ್ಧ ವಿಮಾನದ ಈ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಂಡ್ವಾ, ಮಾಲ್ ಫಂಕ್ಷನ್ ಉಂಟಾಯ್ತಾ, ಇಂಜಿನ್ನಲ್ಲಿ ಏನಾದರೂ ತೊಂದರೆ ಉಂಟಾಯ್ತಾ, ಏನಾಯಿತು ಅನ್ನೋ ಬಗ್ಗೆ ತನಿಖೆಗಳು ಇನ್ನಷ್ಟೇ ನಡೀಬೇಕಿದೆ. ಆ ತನಿಖೆಯನ್ನು ಭಾರತದ ವಾಯುಪಡೆ ಮಾಡುತ್ತೆ ಮತ್ತು ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಕೆಲವರು ಅಪಪ್ರಚಾರ ಮಾಡ್ತಾ ಇರೋ ಹಾಗೆ ತೇಜಸ್ ಅನ್ನೋದು ಅಸಮರ್ಥ ವಿಮಾನ ಅಂತೂ ಖಂಡಿತ ಅಲ್ಲ. ಅದು ಲೈಟ್ ವೈಟ್ ಮಲ್ಟಿ ರೋಲ್ ಫೈಟರ್ ಜೆಟ್. ಮ್ಯಾನ್ಯೂವರಿಂಗಲ್ಲಿ ಮಾಸ್ಟರ್ ಅನ್ನಿಸ್ಕೊಂಡಿರೋ ಯುದ್ಧ ವಿಮಾನ ಈ ತೇಜಸ್. ಇಲ್ಲಿ ಕೂಡ ನೀವು ನೋಡಿ, ಮೇಲಕ್ಕೆ ಹಾರಿದ ವಿಮಾನ ಉಲ್ಟಾ ತಿರುಗುತ್ತೆ. ಅಂದರೆ ಬೆನ್ನು ಕೆಳಗಾಗಿ ನೆಲದ ಕಡೆಗೆ ಇಳಿತಾ ಬರುತ್ತೆ. ಹೀಗೆ ಬಂದಿದ್ದು ನೆಲದವರೆಗೆ ಬರ್ತಿದ್ದಂತೆ ಮತ್ತೆ ರೊಟೇಟ್ ಆಗಿ ಮೇಲಕ್ಕೆ ಏರಬೇಕಿತ್ತು. ಅಲ್ಲಿ ಆ್ಯಂಟಿ ಗ್ರಾವಿಟಿ ಫೋರ್ಸ್ ಹೆಚ್ಚು ಬೇಕಾಗುತ್ತೆ. ಇಂಥ ಪ್ರದರ್ಶನ ನಮ್ಮ ಪೈಲಟ್ಗಳಿಗೆ ಹೊಸ್ತು ಅಲ್ಲ. ಸಾಕಷ್ಟು ಬಾರಿ ಅವರು ಇಂಥದ್ದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ತು ಈ ಬಾರಿಯ ಪ್ರದರ್ಶನದಲ್ಲಿ ನೆಲದವರೆಗೆ ಬಂದ ವಿಮಾನ ಮೇಲಕ್ಕೇರೋದು ಸ್ವಲ್ಪ ತಡ ಆಗಿದೆ. ಅಷ್ಟರಲ್ಲೇ ಅದು ನೆಲಕ್ಕೆ ಅಪ್ಪಳಿಸಿದೆ. Till yesterday by Tejas had won the hearts of the international aviation fraternity in Dubai. This maneuver which the pilot was just executing a little while ago, he could not pull out of the barrel roll and the aircraft mushed into the ground. What could have been the cause? Only the court of inquiry would say. But the most disheartening thing is the report coming from the Indian Air Force a little while ago to say that it was a fatal crash wherein we have lost the pilot, which is very, very painful for all of us. ಗೆಳೆಯರೆ, ಇಲ್ಲಿ ಏರ್ ಮಾರ್ಷಲ್ ಸಂಜೀವ್ ಕಪೂರ್ ಹೇಳ್ತಾ ಇರೋದ್ರಲ್ಲಿ ಯಾವ ಅನುಮಾನಗಳೂ ಇಲ್ಲ. ತೇಜಸ್ ಅನ್ನೋದು ಅತ್ಯಂತ ಸಮರ್ಥ ವಿಮಾನ. ಕಳೆದ 2 ದಶಕಗಳ ಅವಧಿಯಲ್ಲಿ ತೇಜಸ್ ಯುದ್ಧ ವಿಮಾನಗಳು ಅಪಘಾತಕ್ಕೀಡಾಗಿರೋದು ಇದು 2ನೇ ಬಾರಿ. ಕಳೆದ ವರ್ಷ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯ ಯುದ್ಧಾಭ್ಯಾಸದ ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನವೊಂದು ಪತನವಾಗಿದ್ದು ಬಿಟ್ಟರೆ, ಈಗ ದುಬೈಯಲ್ಲಿ ಪತನಗೊಂಡಿದ್ದು 2ನೇ ವಿಮಾನ. ರಾಜಸ್ಥಾನದಲ್ಲಿ ಪೈಲಟ್ಗೆ ಎಜೆಕ್ಟ್ ಆಗೋದಕ್ಕೆ ಅವಕಾಶ ಇತ್ತು. ಆದರೆ ಈ ಬಾರಿ ದುರಂತದಲ್ಲಿ ಆ ಅವಕಾಶ ಲಭ್ಯವಾಗಿಲ್ಲ ಅನ್ನೋದೇ ದುಃಖದ ಸಂಗತಿ. ಇನ್ನು ವಿಮಾನ ನೆಲಕ್ಕೆ ಬಿದ್ದಾಗ ಪಾಕಿಸ್ತಾನದ ಪತ್ರಕರ್ತನೊಬ್ಬ ಅಲ್ಲೂ ಸಂತೋಷದಿಂದ ಚೀರಾಡೋದಕ್ಕೆ ಶುರು ಮಾಡ್ತಾನೆ. ಈ ವಿಡಿಯೋ ನೋಡಿ. अल्लाह की तरफ से अल्लाह ने देखो आज हमें भेज रहा था. नाजरीन, ये तेजा गिर गया है. ब्रेकिंग न्यूज़, ये तेजा जहाज इंडिया का ये फ्लाई कर रहा था और आते गिर गया, जिसका कल तेल गिर रहा था. ಇಲ್ಲಿ ಅಲ್ಲಾನೇ ಭಾರತದ ವಿಮಾನನ ಬೀಳಿಸಿದ್ನಂತೆ. ಈ
ಪಾಕಿಸ್ತಾನದ ಬಡ್ಡಿ ಮಕ್ಕಳಿಗೇನೋ ಭಾರತವನ್ನು ಕಂಡ್ರೆ ಆಗೋದಿಲ್ಲ ಸರಿ, ಆದರೆ ಆ ಅಲ್ಲಾಗೇನ್ರಿ ಭಾರತದ ಯುದ್ಧ ವಿಮಾನದ ಮೇಲೆ ದ್ವೇಷ ಪಾಪ. ಇನ್ನು ಅಪಘಾತಗಳನ್ನು ಮಾಡಿಸೋನನ್ನ ದೇವರು ಅಂತ ಕರೀತಾರ, ಕಾಪಾಡೋನಲ್ವಾ ದೇವರು. ಅಪಘಾತದಲ್ಲಿ ಸಾವು ಸಂಭವಿಸಿದ ಕ್ಷಣವನ್ನು ಕೂಡ ಸಂಭ್ರಮಿಸುವ ಅಯೋಗ್ಯರನ್ನ ಪಾಕಿಸ್ತಾನದಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ತಾನೇ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಯುದ್ಧ ವಿಮಾನಗಳ ಅಪಘಾತ ಅನ್ನೋದಿದೆಯಲ್ಲ ಗೆಳೆಯರೆ, ಅದು ಯಾವಾಗ ಯಾವ ಕಾರಣಕ್ಕೆ ಬೇಕಾದರೂ ಆಗಬಹುದು. ತಾಂತ್ರಿಕ ವೈಫಲ್ಯಗಳು ಯಾರ ಕೈಯಲ್ಲೂ ಇರುವುದಿಲ್ಲ. ಈ ಪಾಕಿಸ್ತಾನ ಇದೆ ನೋಡಿ, ಅವರಿಗೆ ಚೀನಾ ಮಾಡಿಕೊಟ್ಟ J-17 ಥಂಡರ್ ಯುದ್ಧ ವಿಮಾನಗಳು ಅದೆಷ್ಟು ನೆಲಕ್ಕೆ ಬಿದ್ದಿಲ್ಲ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಹೊಡೆದು ಉರುಳಿಸಿದ ಯುದ್ಧ ವಿಮಾನಗಳ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ, ಆದರೆ ಹಾಗೆ ಹಾರಾಟ ಮಾಡ್ತಾ ಕುಸಿದ ಯುದ್ಧ ವಿಮಾನಗಳ ಸಂಖ್ಯೆನೇ ಅಲ್ಲಿ ಸುಮಾರು ಅರ್ಧ ಡಜನ್ನಷ್ಟಿದೆ. 2011ರಲ್ಲಿ ಅಟಾಕ್ ಬಳಿ ಮುಲ್ಲಾ ಮನ್ಸೂರ್ ಬೆಟ್ಟಕ್ಕೆ ಡಿಕ್ಕಿ ಹೊಡೆದು JF-17 ಥಂಡರ್ ಒಂದು ಅಪಘಾತಕ್ಕೀಡಾಯಿತು. ಅದರಲ್ಲಿದ್ದ ಪೈಲಟ್ ಸಾವಿಗೀಡಾದ. ಇನ್ನು 2016ರಲ್ಲಿ ಕಮ್ರಾ ಬಳಿ ತರಬೇತಿಯ ಸಂದರ್ಭದಲ್ಲಿ ಕಡಿಮೆ ಎತ್ತರದಲ್ಲಿ ಹಾರ್ತಾ ಇದ್ದ ಥಂಡರ್ ಕ್ರಾಶ್ ಆಯಿತು. ಅದರ ಬಗ್ಗೆ ಹೆಚ್ಚಿನ ವಿವರಗಳೂ ಹೊರಬಾರದ ಹಾಗೆ ಪಾಕಿಸ್ತಾನ ನೋಡ್ಕೊಳ್ತು. ಇನ್ನು 2020ರಲ್ಲಿ ಪಾಕಿಸ್ತಾನದಲ್ಲೇ JF-17 ಒಂದು ನೆಲಕ್ಕಪ್ಪಳಿಸಿತು. ಅಲ್ಲಿ ಪೈಲಟ್ ಎಜೆಕ್ಟ್ ಆದ, ವಿಮಾನ ನಾಶ ಆಯಿತು. ಇನ್ನು 2021ರಲ್ಲಿ ಕೂಡ ಇಂಥದ್ದೇ ಇನ್ನೂ ಒಂದು JF-17 ಬ್ಲಾಕ್ 3 ಅಪಘಾತಕ್ಕೀಡಾಯಿತು. ಈ ಬ್ಲಾಕ್ 3 ಪಾಕಿಸ್ತಾನ 4.5 ಜನರೇಷನ್ ಯುದ್ಧ ವಿಮಾನ ಅಂತ ಹೇಳ್ಕೊಳತ್ತೆ. ರಫೇಲ್ ಜೊತೆಗೆ ಇದನ್ನ ಹೋಲಿಕೆ ಮಾಡ್ಕೊಂಡು ಸಂಭ್ರಮ ಪಡುತ್ತೆ. ಅಂಥ ವಿಮಾನ ಅಲ್ಲಿ ಅಪಘಾತಕ್ಕೀಡಾಯಿತು. ಹಾಗೆ ಅಲ್ಲಿ ತರಬೇತಿಯ ಸಂದರ್ಭದಲ್ಲೇ ಮತ್ತೆರಡು JF-17ಗಳು ಅಪಘಾತಗೊಂಡವು. 2024ರಲ್ಲಿ ಪಂಜಾಬ್ನ ಜಾಂಗ್ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಇನ್ನೂ ಒಂದು ಥಂಡರ್ ಅಪಘಾತಕ್ಕೀಡಾಯಿತು. ಅದು ಅವರು ಕಳ್ಕಂಡ 6ನೇ JF-17. ಮಜಾ ಅಂದರೆ ಈ ಅಪಘಾತದ ಬಗ್ಗೆ ಪಾಕಿಸ್ತಾನ ಬಾಯಿ ಬಿಡೋದಕ್ಕೆ ಕೂಡ ಹೋಗಲಿಲ್ಲ ಕಣ್ರಿ. ಕಡೆಗೆ ಜೂನ್ 11ನೇ ತಾರೀಕು ಮಾರ್ಟಿನ್ ಬೇಕರ್ ಈ ಅಪಘಾತದ ಬಗ್ಗೆ ಒಂದು ಟ್ವೀಟ್ ಅನ್ನು ಮಾಡುತ್ತೆ. ಮಾರ್ಟಿನ್ ಬೇಕರ್ ಅನ್ನೋದು ವಿಮಾನಗಳಿಗೆ ಎಜೆಕ್ಟ್ ಸೀಟ್ಗಳನ್ನು ಕೊಡೋ ಕಂಪನಿ. ಈ ಅಪಘಾತಕ್ಕೀಡಾದ ವಿಮಾನದಲ್ಲಿ ಮಾರ್ಟಿನ್ ಬೇಕರ್ನ ಎಜೆಕ್ಷನ್ ಸೀಟ್ ಇತ್ತು. ಪಾಕಿಸ್ತಾನದ ಯುದ್ಧ ವಿಮಾನ JF-17 ಜೂನ್ 5ನೇ ತಾರೀಕು ಜಾಂಗ್ ಜಿಲ್ಲೆಯಲ್ಲಿ ಅಪಘಾತಕ್ಕೀಡಾಗಿದೆ. ಅದರಲ್ಲಿ ನಮ್ಮ ಎಜೆಕ್ಷನ್ ಸೀಟ್ ಮಾರ್ಟಿನ್ ಬೇಕರ್ PK-16 ಎಲ್ಲಿ ಇತ್ತು. ಅದು ಸರಿಯಾಗಿ ಕಾರ್ಯನಿರ್ವಹಿಸಿದ ಕಾರಣದಿಂದಾಗಿ ಪಾಕಿಸ್ತಾನದ ಪೈಲಟ್ ಸಕಾಲದಲ್ಲಿ ಎಜೆಕ್ಟ್ ಆಗೋದಕ್ಕೆ, ಜೀವ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಸೀಟ್ ಕಂಪನಿ ತನ್ನ ಸೀಟುಗಳ ಕಾರ್ಯಕ್ಷಮತೆಯ ಬಗ್ಗೆ ಹೇಳ್ಕೊಳ್ಳೋದಕ್ಕೊಂದು ಟ್ವೀಟ್ ಮಾಡುತ್ತೆ. ಆಗಲೇ ಪಾಕಿಸ್ತಾನದ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿತ್ತು. ಅವರು ಸತ್ತ ಸೈನಿಕರ ಬಗ್ಗೆ ಹೇಳೋದಿಲ್ಲ, ಯುದ್ಧದಲ್ಲುಂಟಾದ ನಷ್ಟದ ಬಗ್ಗೆ ಹೇಳೋದಿಲ್ಲ. ಕಡೆಗೆ ತನ್ನ ಯುದ್ಧ ವಿಮಾನಗಳು ಅಪಘಾತಕ್ಕೀಡಾದಾಗಲೂ ಕೂಡ ಅದನ್ನೂ ಜನರಿಗೆ ಗೊತ್ತಾಗದ ಹಾಗೆ ಬಚ್ಚಿಟ್ಟುಕೊಳ್ಳುವ ಕಳ್ಳ ದೇಶದ ಪತ್ರಕರ್ತನೊಬ್ಬ ಮತ್ತು ಅಲ್ಲಿನ ಕೆಲ ಸೋಕಾಲ್ಡ್ ಬುದ್ಧಿವಂತರು ಭಾರತದ ಒಂದು ವಿಮಾನ ಅಪಘಾತಕ್ಕೀಡಾಗಿದ್ದನ್ನು ನೋಡಿ ಸಂಭ್ರಮಿಸ್ತಾರೆ ಅಂದರೆ ಅವ್ರಿಗೆ ಇನ್ನೇನು ಹೇಳಬೇಕು. ಹೋಗ್ಲಿ ಅಪ್ಪ, ಚೈನಾದ ಯುದ್ಧ ವಿಮಾನಗಳನ್ನು ಮಾತ್ರ ಬಡ್ಡಿ ಮಕ್ಕಳು ಕೆಡವಿದ್ರ ಅಂದರೆ ಅಮೆರಿಕಾದ ಅತ್ಯಂತ ಬಲಿಷ್ಠ ಅಂತ ಹೇಳ್ಕೊಳ್ಳುವ F-16 ಯುದ್ಧ ವಿಮಾನಗಳನ್ನು ಕೂಡ ಅವರೇನು ಹಾಗೆ ಬಿಟ್ಟಿಲ್ಲ. 1980ರಿಂದ ಇಲ್ಲಿವರೆಗೆ ಸುಮಾರು 1 ಡಜನ್ F-16 ಯುದ್ಧ ವಿಮಾನಗಳು ಅಲ್ಲಿ ಅಪಘಾತಕ್ಕೀಡಾಗಿವೆ. 1986ರಲ್ಲಿ ಸರ್ಗೋದಾ ಏರ್ಬೇಸ್ನಿಂದ ತಗೊಂಡು ಹೊರಟಿದ್ದ ಒಂದು ಯುದ್ಧ ವಿಮಾನ ಅಲ್ಲಿ ಯಾವುದೋ ಪ್ರಾಣಿಗೆ ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ಪೈಲಟ್ ಸುರಕ್ಷಿತವಾಗಿ ಎಜೆಕ್ಟ್ ಆದ. ಇನ್ನು 87ರಲ್ಲಿ ಕೂಡ ಸರ್ಗೋದಾ ಏರ್ಬೇಸ್ನಿಂದಲೇ ವಿಮಾನವನ್ನು ಹೊರಗೆ ತರುವಾಗ ಒಂದು ವೈಲ್ಡ್ ಬೋರ್ಗೆ ಅಂದರೆ ಕಾಡು ಹಂದಿಗೆ ಆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ವಿಮಾನ ಪೂರ್ಣವಾಗಿ ನಾಶ ಆಗತ್ತೆ. 1994ರಲ್ಲಿ ಮತ್ತದೇ ಸರ್ಗೋದಾ ಬಳಿ ವಿಮಾನಕ್ಕೆ ಹಕ್ಕಿಯೊಂದು ತಾಗಿ ವಿಮಾನ ಅಪಘಾತಕ್ಕೀಡಾಯಿತು. ಪೈಲಟ್ ಸುರಕ್ಷಿತವಾಗಿ ಬಿಡುಗಡೆ ಆದ. ಇನ್ನು 2020ರಲ್ಲಿ ಪಾಕಿಸ್ತಾನಿ ಡೇ ಆಚರಣೆಯ ಸಂದರ್ಭದಲ್ಲಿ ಪೆರೇಡ್ನ ಪೂರ್ವ ತಯಾರಿ ಮಾಡ್ತಾ ಇರುವಾಗ ಒಂದು F-16 ಕುಸಿತು. ಪೈಲಟ್ ಕೂಡ ಸಾವಿಗೀಡಾದ. ಗೆಳೆಯರೆ, ಇದಲ್ಲದೆ 2019ರಲ್ಲಿ ಭಾರತ ಬಾಲಾಕೋಟ್ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಮಿಗ್ ವಿಮಾನ ಹೊಡೆದು ಕೆಡವಿದ F-16 ಬಗ್ಗೆ ಆಗಲಿ, 2025ರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನದ F-16ಗಳನ್ನು ಹೊಡೆದು ಕೆಡುತ್ತಲ್ಲ, ಅದರ ಬಗ್ಗೆ ಆಗಲಿ ನಾನಿಲ್ಲಿ ಮಾತಾಡೋದಕ್ಕೆ ಹೋಗೋದೇ ಇಲ್ಲ. ಇಲ್ಲಿ ಅಪಘಾತಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇನ್ನು ಏರ್ ಶೋಗಳಲ್ಲಿ ಅಪಘಾತಗಳು ಸಂಭವಿಸೋ ಸಾಧ್ಯತೆ ಸಹಜವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಅತ್ಯಂತ ರೋಚಕ ಮ್ಯಾನ್ಯೂರಿಂಗನ್ನು ಮಾಡುವಾಗ ಒಂದು ಚಿಕ್ಕ ಮೈಮರೆವು, ಒಂದು ಚಿಕ್ಕ ತಾಂತ್ರಿಕ ದೋಷ ಕೂಡ ಅಲ್ಲಿ ಅಪಘಾತಕ್ಕೆ ಕಾರಣ ಆಗುತ್ತೆ. ಭಾರತದ ತೇಜಸ್ ಯುದ್ಧ ವಿಮಾನ ದುಬೈಯಲ್ಲಿ ಅಪಘಾತಕ್ಕೀಡಾಗಿದೆ. ಹಾಗಂತ ಏರ್ ಶೋಗಳಲ್ಲಿ ಕ್ರಾಶ್ ಆದ ಮೊದಲ ವಿಮಾನ ಏನಲ್ಲ ಇದು. 2003, 2006 ಮತ್ತು 2018ರಲ್ಲಿ ಅಮೆರಿಕಾದ F-16 ಥಂಡರ್ ಬರ್ಡ್ಗಳು ವಿಮಾನ ಪ್ರದರ್ಶನದಲ್ಲೇ ಅಪಘಾತಕ್ಕೀಡಾಗಿವೆ. ಅಲ್ಲಿ ಪೈಲಟ್ಗಳ ಸಾವು ಕೂಡ ಉಂಟಾಗಿದೆ.
ಇನ್ನು 2016ರಲ್ಲಿ ಅಮೆರಿಕಾದ F-18 ಹಾರ್ನೆಟ್ ಕಡಿಮೆ ಎತ್ತರದಲ್ಲಿ ಮ್ಯಾನ್ಯೂರಿಂಗ್ ಮಾಡೋ ಪ್ರಯತ್ನದಲ್ಲಿದ್ದಾಗ ಅಪಘಾತಕ್ಕೀಡಾಯಿತು. ಆ ಸಂದರ್ಭದಲ್ಲಿ ಕೂಡ ಪೈಲಟ್ ಸಾವಿಗೀಡಾದರು. ಇನ್ನು 2023ರಲ್ಲಿ ತಾಂತ್ರಿಕ ಸಮಸ್ಯೆಯ ಕಾರಣದಿಂದ ಸಾರಾಗೋಸಾದಲ್ಲಿ ಸ್ಪೇನ್ನ F-18 ಹಾರ್ನೆಟ್ ಅಪಘಾತಕ್ಕೀಡಾಗುತ್ತೆ. 2023ರಲ್ಲೇ ಇಟಲಿಯ ಯುದ್ಧ ವಿಮಾನವೊಂದು ಹಕ್ಕಿ ಡಿಕ್ಕಿ ಹೊಡೆದ ಕಾರಣಕ್ಕೆ ಅಪಘಾತಕ್ಕೀಡಾಗುತ್ತೆ ಮತ್ತು ಅದರಲ್ಲಿ ಕೂಡ ಪೈಲಟ್ ಸಾವಿಗೀಡಾಗ್ತಾರೆ. ಇನ್ನು 2025ರಲ್ಲೇ ಪೋಲೆಂಡ್ನ F-16 ಯುದ್ಧ ವಿಮಾನವೊಂದು ಏರ್ ಶೋ ರಿಹರ್ಸಲ್ ಅಲ್ಲಿ ಅಪಘಾತಕ್ಕೀಡಾಯಿತು. 2017ರಲ್ಲಿ ಥಾಯ್ಲೆಂಡ್ನ ಸ್ಯಾಬ್ ಗ್ರಿಪನ್ ಯುದ್ಧ ವಿಮಾನ ಅಪಘಾತಕ್ಕೀಡಾಯಿತು. ಅದರಲ್ಲೂ ಪೈಲಟ್ ಸಾವಿಗೀಡಾದರು. 2009ರಲ್ಲಿ ಬೆಲಾರೂಸ್ನ Su-27 ಯುದ್ಧ ವಿಮಾನ ಅಪಘಾತಕ್ಕೀಡಾಯಿತು. ಹಾಗೆ ಮಾರ್ಚ್ 28ನೇ ತಾರೀಕು ಆಸ್ಟ್ರೇಲಿಯಾದ ಅವೆಲಾನ್ನಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಕೂಡ ವಿಮಾನ ಅಪಘಾತ ಉಂಟಾಯಿತು. ಮಾರ್ಚ್ 22ನೇ ತಾರೀಕು ದಕ್ಷಿಣ ಆಫ್ರಿಕಾದ ಸಲ್ಡಾನ್ಹಾದಲ್ಲಿ ನಡೆದ ವೆಸ್ಟ್ ಕೋಸ್ಟ್ ಏರ್ ಶೋನಲ್ಲಿ ಪ್ರದರ್ಶನದ ಸಮಯದಲ್ಲಿ ಏರ್ ಮ್ಯಾಚಿ MB326 ಅಪಘಾತಕ್ಕೀಡಾಯಿತು. ಹೀಗೆ ಏರ್ ಶೋಗಳಲ್ಲಿ ನಡೆಯುವ ಯುದ್ಧ ವಿಮಾನ ಅಪಘಾತಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಅದು ತುಂಬ ದೊಡ್ಡದಾಗುತ್ತೆ. ಈ ಅಪಘಾತಗಳನ್ನು ಸಂಭ್ರಮಿಸೋದು, ಅದನ್ನು ಯುದ್ಧ ವಿಮಾನಗಳ ಅಸಾಮರ್ಥ್ಯ ಅಂತ ಭಾವಿಸೋದು ಎರಡೂ ಕೂಡ ಮೂರ್ಖತನ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇನ್ನು ತೇಜಸ್ನ ಈ ಅಪಘಾತ ಭಾರತದ ಆಯುಧ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನು ಬೀರುತ್ತಾ? ಹಾಗೇನು ಅನ್ನಿಸ್ತಾ ಇಲ್ಲ. ಈಗ ಆರ್ಮೇನಿಯಾ, ಈ ಅಜರ್ಬೈಜಾನ್ಗೆ ಚೈನಾ ಪಾಕಿಸ್ತಾನಗಳ JF-17 ಯುದ್ಧ ವಿಮಾನಗಳು ಬರ್ತಾ ಇರೋದ್ರಿಂದ ಅವುಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಭಾರತದ Su-30 MKI ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದೆ. ನಮ್ಮ ಆಯುಧ ಮಾರಾಟ ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಪ್ರತಿ ವರ್ಷವೂ ಏರಿಕೆಯನ್ನು ದಾಖಲು ಮಾಡ್ತಾ ಹೋಗ್ತಾ ಇದೆ. ಅದರ ನಡುವೆ ತೇಜಸ್ ಅಪಘಾತ ಒಂದು ದುಃಖದ ಸನ್ನಿವೇಶ. ಅಲ್ಲಿ ವೀರ ಮರಣವನ್ನಪ್ಪಿದ ಭಾರತೀಯ ಪೈಲಟ್ಗೆ ವೀರ ಸ್ವರ್ಗ ಪ್ರಾಪ್ತವಾಗಲಿ, ಅವರ ಕುಟುಂಬಕ್ಕೆ, ಸಹವರ್ತಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ. ಹಾಗೆ ಈ ವಿಮಾನದ ಅಪಘಾತಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ತನಿಖೆಗಳು ನಡೆಯುತ್ತವೆ. ಆ ಸಂದರ್ಭದಲ್ಲಿ ಅದರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.